ಸಿಂಹರಾಶಿ ಹಣ ಹೂಡಿಕೆಗೆ ಮನಸ್ಸು ಬಹಳ ಒತ್ತಡವನ್ನು ಹೇರ್ತಾ ಇರುತ್ತೆ. ಹಣ ಹೂಡಿಕೆ ಮಾಡಿಬಿಡಬೇಕು ಅಂತ ಆಲೋಚನೆಯನ್ನು ಮಾಡಿ ಸರಿಯಾದಂತಹ ರೀತಿಯಲ್ಲಿ ಯೋಚಿಸಿ ಹಣ ಹೂಡಿಕೆಯನ್ನು ಮಾಡುವಂಥದ್ದು ಒಳ್ಳೆಯದು. ನಷ್ಟ ಕಷ್ಟಗಳಿಗೆ ನೀವೇ ಸಾಕ್ಷಿಯಾಗುವಂಥದ್ದು ಬೇಡ ಅಂತ ಅರ್ಥ. ಮಾಹಿತಿಯ ಕೊರತೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಯಾವ ವಿಷಯಕ್ಕೆ ಹೋದರೂ ಕೂಡ ಪರಿಪೂರ್ಣವಾದಂತಹ ವಿಷಯ ಸಂಗ್ರಹ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆಯೋ ಅದು ಪರಿಪೂರ್ಣವಾದಂತಹ ಮಾಹಿತಿ ನಿಮಗೆ ಲಭ್ಯ ಇರಬೇಕು. ಆಗ ಮಾತ್ರ ಸರಿಯಾದಂತಹ ರೀತಿಯಲ್ಲಿ ಮಾತಾಡೋದಕ್ಕೆ, ವ್ಯವಹರಿಸಲಿಕ್ಕೆ ಅವಕಾಶಗಳಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚಿಂತೆಯನ್ನು ಮಾಡಬೇಕಾಗತ್ತೆ. ಆರೋಗ್ಯ ಏನೋ ವ್ಯತ್ಯಾಸ ಆಗ್ತಾ ಇದೆ, ಅದರಿಂದ ನನಗೆ ಸಮಸ್ಯೆ ಆಗ್ತಾ ಇದೆ ಎನ್ನುವಂತಹ ಚಿಂತೆ ನಿಮಗೆ ಬರಬೇಕು. ಆಗ ಮಾತ್ರ ಅದನ್ನು ಕುರಿತು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರೋದು. ಅದರ ಬಗ್ಗೆ ಯೋಚನೆನೇ ಮಾಡದೆ ಹೋಗ್ಬಿಟ್ರೆ, ಚಿಂತೆಯನ್ನೇ ಮಾಡದೆ ಹೋಗ್ಬಿಟ್ರೆ ಆ ಆರೋಗ್ಯ ತನ್ನಿಂದ ತಾನೇ ದಿನದಿನಕ್ಕೆ ಕ್ಷಣ ಕ್ಷಣಕ್ಕೆ ಉಲ್ಬಣವಾಗ್ತಾ ಇರುತ್ತೆ. ನಿಮ್ಮ ಪಾಡಿಗೆ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಲೋಕದಲ್ಲಿ ನೀವು ಇರ್ತೀರಿ. ದೊಡ್ಡದಾದಂತಹ ತೊಂದರೆ ಆದಾಗಲೇ ನಿಮಗೆ ಅದರ ಅನುಭವಕ್ಕೆ ಬರುವಂಥದ್ದಾಗತ್ತೆ. ಅದು ಬೇಡ ಅನ್ನುವಂಥದ್ದು. ಅನಗತ್ಯವಾದಂತಹ ಪ್ರಯಾಣವನ್ನು ನಿಯಂತ್ರಣ ಮಾಡಿ. ಯಾವ ಕೆಲಸದಿಂದ ನಿಮಗೆ ಏನೂ ಪ್ರಯೋಜನ ಇಲ್ವೋ ಅಂತಹ ಕೆಲಸಕ್ಕೆ ಎಲ್ಲಿ ತಿರುಗಾಟವನ್ನು ಮಾಡಬೇಕಾಗತ್ತೋ ಅದೆಲ್ಲವನ್ನ ಕೈ ಬಿಟ್ಬಿಡಿ. ಅದು ನಿಮಗೆ ಕ್ಷೇಮ, ನಿಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದು ಅನ್ನುವಂತಹ ಅರ್ಥ. ನಿರ್ಲಕ್ಷ್ಯದಿಂದ ಯಾವ ಕೆಲಸವನ್ನು ಮಾಡಬೇಡಿ. ಅದನ್ನು ಗಮನಿಸ್ಲಿಲ್ಲ, ಏನೋ ಆಗೋಯ್ತು ಅನ್ನುವಂಥದ್ದು ಕೊನೆಯಲ್ಲಿ ಕ್ಷಮೆಯನ್ನು ಕೇಳ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಅದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಹೇಳಿ ಮಾಡಿಸಿದಂಥದ್ದಲ್ಲ. ಅದರಿಂದ ದೂರ ಇರಬೇಕಾಗತ್ತೆ. ಮನಸ್ಸಿನಲ್ಲಿ ಅತೃಪ್ತಿಯ ಭಾವನೆ ಕಾಡುತ್ತೆ. ಏನು ಮಾಡಿದರೂ ಕೂಡ ಸಮಾಧಾನ ಇಲ್ಲ, ಇನ್ನೇನೋ ಮಾಡಬೇಕಾಗಿತ್ತು, ಅಥವಾ ಮಾಡಿದಂತಹ ಕೆಲಸದಿಂದ ಇನ್ನೇನೋ ಒಂದು ಒಳ್ಳೆಯ ಫಲಿತಾಂಶ, ಫಲ ನನ್ನದಾಗಬೇಕಾಗಿತ್ತು ಅನ್ನುವಂತಹ ಭಾವನೆ ನಿಮ್ಮನ್ನು ಕಾಡ್ತಾನೇ ಇರುತ್ತೆ. ತೃಪ್ತಿ ಇರುವುದಿಲ್ಲ. ಯಾವಾಗ ತೃಪ್ತಿ ಇರುವುದಿಲ್ಲ, ನಮಗೆ ಆ ದಾರಿದ್ರ್ಯ ಅಂತಕ್ಕಂಥದ್ದು ಅಥವಾ ಬಡತನ ಅಂತಕ್ಕಂಥದ್ದು, ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು ಮತ್ತೆ ಮತ್ತೆ ಕಾಡುತ್ತೆ. ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚ ಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರಹ ಎಂಬತಕ್ಕಂಥದ್ದು ಶಾಸ್ತ್ರದ ಮಾತು. ಇರೋದರಲ್ಲಿ ತೃಪ್ತಿ ಪಟ್ಕೊಂಡ್ಬಿಡ್ಬೇಕು. ಆಗ ನಮಗಿಂತ ಶ್ರೀಮಂತರು ಮತ್ತೊಬ್ಬರು ಇರುವುದಿಲ್ಲ. ಎಲ್ಲ ಇದ್ರೂ ಕೂಡ ನನಗೆ ಇನ್ನೂ ಬೇಕು ಮತ್ತೂ ಬೇಕು ಅಂತಂದ್ರೆ ನಮಗಿಂತ ದಾರಿದ್ರ್ಯತನ ಇನ್ನೊಬ್ಬರಿಗೆ ಇರುವುದಿಲ್ಲ. ಹಾಗಾಗಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ಸಂತೋಷದಿಂದ ಇರುವಷ್ಟರಲ್ಲಿ ಸಮಯವನ್ನು, ದಿನವನ್ನು, ಅವಕಾಶಗಳನ್ನು ಕಳೀಬೇಕಾಗತ್ತೆ. ಅದು ಬಹಳ ಮುಖ್ಯ. ಗಾಯತ್ರಿ ದೇವಿಯನ್ನು ಉಪಾಸನೆ, ಪ್ರಾರ್ಥನೆ, ಪೂಜೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದು. ಅದಕ್ಕೆ ಅನುಕೂಲಕರವಾದಂತಹ ದಿವಸ ಇದಾಗಿದೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸಮಯ ಇದು. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳನ್ನು, ವೈಯಕ್ತಿಕವಾದಂತಹ ಅಭ್ಯುದಯವನ್ನು, ನಿಮ್ಮ ಹಿಂಬಾಲಕರನ್ನು ಕಾಪಾಡ್ತಕ್ಕಂತಹದ್ದನ್ನು ಈ ದಿವಸ ವಿಶೇಷವಾಗಿ ಮಾಡಬಹುದು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡು ಅದರಿಂದ ಲಾಭವನ್ನು ಪಡೀಲಿಕ್ಕೆ ಅವಕಾಶಗಳಿದೆ. ಹೆಚ್ಚಿನ ಲಾಭ ಸಿಕ್ಕತ್ತೆ, ಆದರೆ ಸಮಾಧಾನ ಇಲ್ಲ. ಯಾಕೆ ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಲಾಭವನ್ನು ಗಳಿಸ್ತಕ್ಕಂಥದ್ದು, ನಿರೀಕ್ಷೆಗೂ ಮೀರಿ ಆಸೆ ಪಡ್ತಕ್ಕಂಥದ್ದು ದೊಡ್ಡ ತಪ್ಪಾಗತ್ತೆ. ಮಕ್ಕಳ ವಿಚಾರದಲ್ಲಿ ಬೇಸರ ಉಂಟಾಗತ್ತೆ. ಮಕ್ಕಳು ನಿಮ್ಮ ದಾರಿಯಲ್ಲಿಲ್ಲ, ನೀವು ಹೇಳಿದ್ದಕ್ಕೆ ಬೆಲೆಯನ್ನು ಕೊಡ್ತಾ ಇಲ್ಲ, ಮಕ್ಕಳು ನಮಗೂ ಗೌರವವನ್ನು ಕೊಡ್ತಾ ಇಲ್ಲ, ನಮ್ಮ ಮಾತಿಗೂ ಬೆಲೆ ಇಲ್ಲ, ನಮ್ಮನ್ನು ಬಹಳ ಅನಾಧಾರವಾಗಿ ನೋಡ್ತಾ ಇದ್ದಾರೆ ಅನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕುಳಿತು ಬಿಡುತ್ತೆ. ಮನೆಯಲ್ಲಿ ಜಗಳ ಆಗಲಿ, ವಾದ ವಿವಾದಗಳಾಗಲಿ ಖಂಡಿತ ಮಾಡಿಕೊಳ್ಬೇಡಿ. ಅದು ಇನ್ನಷ್ಟು ಮತ್ತಷ್ಟು ತಾರಕಕ್ಕೆ ಏರ್ತಕ್ಕಂತಹ ಪರಿಸ್ಥಿತಿ, ವಾತಾವರಣ ನಿಮ್ಮ ಮನೆಯಲ್ಲಿ ಕಾಡಬಹುದು. ಅದರಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಘಾಸಿ ಆಗಬಹುದು. ಎಲ್ಲವುದಕ್ಕೂ ಕೂಡ ಅದು ತೊಂದರೆಯನ್ನು ಮಾಡಬಹುದು ಅಂತಕ್ಕಂಥದ್ದು. ಆ ರೀತಿಯ ವಿಚಾರಗಳು ಬಂದಾಗ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಅಗತ್ಯ ಕೆಲಸಕ್ಕೆ ಬೇಕಾದಂತಹ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿರ್ತೀರಿ, ಆ ಕೆಲಸಕ್ಕೆ ಪೂರಕವಾದಂತಹ ಒಂದಷ್ಟು ವ್ಯವಸ್ಥೆಗಳು, ಏನೋ ಒಂದಷ್ಟು ಮಾಹಿತಿಗಳು, ವಿಷಯ ಸಂಪತ್ತು ನಿಮಗೆ ಬೇಕಾಗಿರುತ್ತೆ. ಅದನ್ನು ನೀವು ಹುಡುಕ್ತಾ ಇರ್ತೀರಿ, ಅನಾಯಾಸವಾಗಿ ಅದು ನಿಮಗೆ ಲಭ್ಯವಾಗ್ತಕ್ಕಂಥದ್ದು.
ಇದು ಅದೃಷ್ಟವೇ ಸರಿ ಅಂತ ಹೇಳಬೇಕಾಗತ್ತೆ. ಮನೆಯವರ ಮನಸ್ಸನ್ನ ಗೆಲ್ಲೋದರಲ್ಲಿ ಯಶಸ್ಸಿರುತ್ತೆ. ನೀವು ಆಡ್ತಕ್ಕಂತಹ ಮಾತುಗಳು, ನಿಮ್ಮ ಯೋಜನೆಗಳು, ಯಾವುದೋ ಒಂದು ಕಾರ್ಯವನ್ನು ಹೀಗೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಮಾತಾಡ್ತಕ್ಕಂಥದ್ದು ಮನೆಯವರ ಮನಸ್ಸಿನ ಮೇಲೆ ದೊಡ್ಡದಾದಂತಹ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಅವರ ಮನಸ್ಸನ್ನು ಗೆದ್ದು ಬಿಡ್ತೀರಿ. ಎಲ್ಲರೂ ಕೂಡ ಬಹಳ ಆತ್ಮಪೂರ್ವಕವಾಗಿ ಸಂತೋಷವನ್ನ ಪಡ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕೊರತೆಯಾಗತ್ತೆ. ಮುಂಬರುವಂತಹ ಪರೀಕ್ಷೆಗಳಿಗೆ ನಿಮ್ಮ ಅಭ್ಯಾಸ ಸಾಕಾಗಿರೋದಿಲ್ಲ. ಕಷ್ಟಪಟ್ಟು ಓದಬೇಕು ಅಂತಕ್ಕಂತಹ ಮುನ್ನೆಚ್ಚರಿಕೆಯ ಮಾತು ಇದಾಗಿರುತ್ತೆ. ನಿಮ್ಮ ಕರ್ತವ್ಯ, ನಿಮ್ಮ ಚಟುವಟಿಕೆ ಎಲ್ಲವೂ ಕೂಡ 100ಕ್ಕೆ 100 ಭಾಗ ಓದಿನ ಮೇಲೆ ಇರಬೇಕು ಅಂತಕ್ಕಂಥದ್ದಾಗಬೇಕು. ಕೆಲಸದ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿ. ಅದು ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇದೆ. ನೀವೇ ಮೇಲೆ ಬಿದ್ದು ಎಲ್ಲವದನ್ನು ನಾನೇ ಮಾಡ್ತೀನಿ ಅಂತಕ್ಕಂಥದ್ದು ಬೇಡ. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಸೂಚನೆ ಇದೆ. ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು, ಸ್ವಯಂಕೃತ ಅಪರಾಧ. ಯಾವ ವಿಷಯವನ್ನೂ ಸರಿಯಾಗಿ ತಿಳಿಯದೆ, ಅರಿಯದೆ ನಿರ್ಧಾರಗಳನ್ನು ಮಾಡಬೇಡಿ. ಒಬ್ಬರನ್ನೊಬ್ಬರು ಅನುಮಾನಿಸಬೇಡಿ. ಪರಸ್ಪರ ಜಗಳ ಮಾಡಿಕೊಳ್ಬೇಡಿ. ಸತ್ಯಾಂಶ ಏನಿದೆ ಅದನ್ನು ಕುರಿತು ಚರ್ಚೆಯನ್ನು ಮಾಡಿ, ವಿಚಾರವನ್ನ ಸ್ಪಷ್ಟ ಮಾಡಿ, ಸರಿಯಾದಂತಹ ಸ್ನೇಹ, ಪ್ರೇಮ ನಿಮ್ಮಲ್ಲಿ ಇರಲಿ ಅಂತಕ್ಕಂಥದ್ದು. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಮಹಾಗಣಪತಿ, ಶರಭೇಶ್ವರ ಇಬ್ಬರನ್ನೂ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಏನೋ ಅನಿವಾರ್ಯ ಇದೆ, ಏನೋ ಮನಸ್ಸಿನಲ್ಲಿ ಕಳವಳ ಇದೆ ಅಂತ ಹೇಳಿ ಆತುರಾತುರವಾಗಿ ಯಾವ ನಿರ್ಧಾರವನ್ನು ಮಾಡಬೇಡಿ. ಆತುರವಾಗಿ ಮಾಡಿದಂತಹ ನಿರ್ಧಾರದಿಂದ ನಿಮಗೆ ಲಾಭ ಏನೂ ಇಲ್ಲ, ನಷ್ಟವೇ ಸರಿ. ಹಾಗಾಗಿ ಆ ಆತುರದ ನಿರ್ಧಾರಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿ ಅಂತಕ್ಕಂಥದ್ದು. ಧಾರ್ಮಿಕ ಕಾರ್ಯಗಳಿಂದ ಮನಸ್ಸಿಗೆ ಸಮಾಧಾನ. ಯಾವುದೋ ದೇವರ ಪೂಜೆ ಮಾಡೋದು, ಭಜನೆ, ಧ್ಯಾನ ಇತ್ಯಾದಿಗಳನ್ನು ಮಾಡುವಂಥದ್ದು, ಹೋಮ ಹವನಗಳನ್ನು ಮಾಡುವಂಥದ್ದು, ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೋಸ್ಕರವಾಗಿ ಭೇಟಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಸಮಾಜದಲ್ಲಿ ಯಾವ ಕೆಲಸ ತುಂಬ ಅಗತ್ಯ ಇದೆ ಅದರಿಂದ ಸಮಾಜಕ್ಕೆ ಅನುಕೂಲವಾಗತ್ತೆ, ಜನಕ್ಕೆ ಅನುಕೂಲವಾಗತ್ತೆ, ಪರೋಪಕಾರವಾಗತ್ತೆ ಅಂತಹ ಕೆಲಸಗಳನ್ನು ಗುರುತಿಸಿ, ಗಮನಿಸಿ ಅದಕ್ಕೆ ಪೂರಕವಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇದು ಬಹಳ ಒಳ್ಳೆಯದಾಗಿ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಪ್ರವಾಸಕ್ಕೆ ಯೋಜನೆಯನ್ನು ಹಾಕ್ತೀರಿ. ಮುಂಬರುವ ದಿನದಲ್ಲಿ ಯಾವ ಯಾವ ಸ್ಥಳಗಳಿಗೆ ಹೋಗಬೇಕು ಅನ್ನುವಂತಹ ಯೋಚನೆ ಬರುತ್ತೆ. ಸಮಾಜದ ಕೆಲವು ಕೆಲಸಗಳಲ್ಲಿ ಭಾಗಿಗಳಾಗ್ತೀರಿ. ಅದೂ ಕೂಡ ನಿಮಗೇನೋ ಒಂದು ರೀತಿಯ ಸಂತೋಷಕ್ಕೆ ಕಾರಣವಾಗುತ್ತೆ. ಹಾಳಾದಂತಹ ಸಂಬಂಧಗಳಿಗೆ ಪುನಃ ಬೆಸಿಗೆಯನ್ನು ಹಾಕ್ತಕ್ಕಂತಹ ಕೆಲಸವನ್ನು ಮಾಡ್ತೀರಿ. ಏನೋ ಕಾರಣದಿಂದ, ವ್ಯವಹಾರದಿಂದಲೋ ಅಥವಾ ಮಾತಿನಿಂದಲೋ, ಬಂಧುತ್ವದಲ್ಲಿ ಏನೋ ವಿರಸ ಬಂದಿರುತ್ತೆ, ವೈಮನಸ್ಯವನ್ನ, ದ್ವೇಷವನ್ನ ಇಟ್ಟುಕೊಂಡು ಮಾತು ಬಿಟ್ಟಿರ್ತಾರೆ. ಅಂತಹ ಮನಸ್ತಾಪಕ್ಕೆ ಪೂರ್ಣ ವಿರಾಮವನ್ನು ಹಾಕಿ ಅಂಥವರನ್ನ ಮತ್ತೆ ಸೇರಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೀವಿ. ಇದು ಬಹಳ ದೊಡ್ಡ ಕೆಲಸ. ಜೊತೆಗೆ ಬೇರೆಯವರಿಗೆ ಮಾದರಿ ಅಂತ ಹೇಳಬೇಕು. ಹಿರಿಯರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ನೀವೇ ಒಳ್ಳೆ ಕೆಲಸ ಮಾಡಿ ನೀವೇ ವಾದ ವಿವಾದಗಳನ್ನು ಮಾಡಿಕೊಂಡ್ರೆ ಜನಕ್ಕೆ ಅದು ತಪ್ಪು ಸಂದೇಶ ಹೋಗುತ್ತೆ, ಅಪಾರ್ಥವಾಗ್ಬೋದು. ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.